ತಮಿಳುನಾಡಿನ ಕರೂರಿನಲ್ಲಿ ನಡೆದಂತಹ ದುರಂತದ ಬಗ್ಗೆ ಮಧುರೈ ಹೈಕೋರ್ಟ್ ಆಕ್ರೋಶ ವ್ಯಕ್ತಪಡಿಸಿದೆ. ಇದು ಮಾನವ ನಿರ್ಮಿತ ದುರಂತ. ಸರ್ಕಾರದ ಭದ್ರತಾ ವೈಫಲ್ಯದ ಜೊತೆಗೆ ಆಯೋಜಕರ ನಿರ್ಲಕ್ಷ್ಯವೂ ಕೂಡ ಎದ್ದು ಕಾಣ್ತಾ ಇದೆ ಅಂತ ನ್ಯಾಯಮೂರ್ತಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕರೂರು ದುರಂತ ಸಿಬಿಐ ತನಿಖೆಗೆ ನೋ ಎಂದ ಹೈಕೋರ್ಟ್. ಸಿಬಿಐ ಬದಲು ಎಸ್ಐಟಿ ರಚಿಸಿ ಮಧುರೈ ಹೈಕೋರ್ಟ್ ಆದೇಶ. ದುರಂತದ ಬಗ್ಗೆ ಸರ್ಕಾರಕ್ಕೂ ಛೀಮಾರಿ, ವಿಜಯ್ಗೂ ತರಾಟೆ. ಕರೂರಿನಲ್ಲಿ ನಟ ರಾಜಕಾರಣಿ ವಿಜಯ್ ಅವರ ರ್ಯಾಲಿಯಲ್ಲಿ ಸಂಭವಿಸಿದ ದುರಂತದಲ್ಲಿ 41 ಜನ ಸಾವನ್ನಪ್ಪಿದ ಪ್ರಕರಣದ ತನಿಖೆಯನ್ನ ಕೇಂದ್ರೀಯ ತನಿಖಾ ದಳಕ್ಕೆ ಆದೇಶಿಸಲು ಮದ್ರಾಸ್ ಹೈಕೋರ್ಟ್ ನಿರಾಕರಿಸಿದೆ. ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲ ಅರ್ಜಿಗಳನ್ನು ಒಟ್ಟುಗೂಡಿಸಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಎಂ ದಂಡಪಾಣಿ ಮತ್ತು ಎಂ ಜ್ಯೋತಿರಾಮನ್ ಅವರ ಪೀಠವು ಸಿಬಿಐ ತನಿಖೆಗೆ ನೀಡಲು ನಿರಾಕರಿಸಿದೆ. ಘಟನೆಯ ಕುರಿತು ತಮಿಳುನಾಡು ಪೊಲೀಸರ ತನಿಖೆ ಆರಂಭಿಕ ಹಂತದಲ್ಲಿದೆ. ಸಿಬಿಐ ತನಿಖೆ ಕೋರಿದ ಅರ್ಜಿದಾರರು ಕಾಲ್ತುಳಿತಕ್ಕೆ ಬಲಿಯಾಗಿರಲಿಲ್ಲ. ದುರಂತದಲ್ಲಿ ಬಲಿಯಾದ ಕುಟುಂಬಸ್ಥರು ಈ ನ್ಯಾಯಾಲಯಕ್ಕೆ ಬಂದರೆ ನಾವು ಅವರನ್ನ ರಕ್ಷಣೆ ಮಾಡ್ತೀವಿ. ಈ ನ್ಯಾಯಾಲಯವನ್ನ ರಾಜಕೀಯ ಕ್ಷೇತ್ರವೆಂದು ಪರಿಗಣಿಸಬೇಡಿ. ತನಿಖೆಯಲ್ಲಿ ಏನಾದರೂ ತಪ್ಪಾದಲ್ಲಿ ನೀವು ಬನ್ನಿ. ತನಿಖೆ ಇನ್ನು ಆರಂಭಿಕ ಹಂತದಲ್ಲಿದೆ ಎಂದು ನ್ಯಾಯಾಲಯ ಛೀಮಾರಿ ಹಾಕಿದೆ. ರಾಜ್ಯ ಅಥವಾ ರಾಷ್ಟ್ರೀಯ ಹೆದ್ದಾರಿಗಳ ಬಳಿ ಯಾವುದೇ ರ್ಯಾಲಿಗಳು ಅಥವಾ ಸಭೆಗಳನ್ನು ನಡೆಸಲು ಪ್ರಮಾಣಿತ ಎಸ್ಒಪಿಗಳು ರೂಪಿಸುವವರೆಗೂ ಅನುಮತಿಸುವುದಿಲ್ಲ ಎಂಬ ರಾಜ್ಯ ಸರ್ಕಾರದ ವಾದವನ್ನ ನ್ಯಾಯಪೀಠ ದಾಖಲಿಸಿಕೊಂಡಿತು. ರಾಜಕೀಯ ರ್ಯಾಲಿಗಳು ಅಥವಾ ಸಭೆಗಳು ನಡೆದಾಗಲೆಲ್ಲ ಗೊತ್ತುಪಡಿಸಿದ ಸ್ಥಳಗಳಲ್ಲಿಯೂ ಸಹ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸೌಲಭ್ಯಗಳನ್ನ ಸೂಕ್ತ ವ್ಯವಸ್ಥೆಗಳನ್ನ ಮಾಡಲಾಗಿದೆಯೇ ಅಂತ ಖಚಿತಪಡಿಸಿಕೊಳ್ಳಲು ನ್ಯಾಯಾಲಯ ಸರ್ಕಾರ ಮತ್ತು ರಾಜಕೀಯ ಪಕ್ಷಗಳಿಗೆ ನಿದರ್ಶನ ನೀಡಿತು. ಇದಲ್ಲದೆ ರ್ಯಾಲಿಗಳಲ್ಲಿ ತಪ್ಪಿಸಿಕೊಳ್ಳುವ ಮಾರ್ಗಗಳು ಮತ್ತು ಪಾರ್ಕಿಂಗ್ ಸೌಲಭ್ಯಗಳನ್ನು ಕೂಡ ಒದಗಿಸಬೇಕು ಅಂತ ನ್ಯಾಯಾಲಯ ಹೇಳಿದೆ. ಕರೂರು ಕಾಲ್ತುಳಿತದ ನಂತರ ಸಲ್ಲಿಸಲಾದ 10ಕ್ಕೂ ಹೆಚ್ಚು ಅರ್ಜಿಗಳ ಸಲ್ಲಿಕೆಯಾಗಿದೆ. ಒಂದು ಗುಂಪಿನ ಅರ್ಜಿಗಳು ಸಿಬಿಐ ತನಿಖೆಗೆ ಕೋರಿದ್ರೆ, ಇನ್ನೊಂದು ಗುಂಪಿನ ಅರ್ಜಿಗಳು ಎಲ್ಲ ಸಭೆಗಳಿಗೂ ಎಸ್ಒಪಿಗಳನ್ನು ರೂಪಿಸುವಂತೆ ಕೋರಿದ್ವು. ಮೂರನೇ ಗುಂಪಿನ ಅರ್ಜಿಗಳು ಹೆಚ್ಚಿನ ಪರಿಹಾರವನ್ನ ನೀಡುವಂತೆ ಕೋರಿವೆ. ಪರಿಹಾರ ಹೆಚ್ಚಿಸುವ ಬಗ್ಗೆ ಕೋರ್ಟ್ ಸರ್ಕಾರಕ್ಕೆ ನೋಟಿಸ್ ನೀಡಿದ್ದು ಅಕ್ಟೋಬರ್ 18ಕ್ಕೆ ವಿಚಾರಣೆ ಮುಂದೂಡಲಾಗಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.